ಎಲ್ಲರಿಗೂ ನಮಸ್ಕಾರ. ನಾನು ವನಿತಾ ನಾಯ್ಕ್, ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ. ಜ್ಞಾನವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ವಿಶ್ವನಾಥ್ ಭಟ್ ಸರ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರನ್ನು ಮಾತನಾಡಿಸೋಣ ಬನ್ನಿ. ನಮಸ್ಕಾರ ಸರ್. ನಮಸ್ತೆ. ಅಕ್ಷರ ದೀವಿಗೆಯಿಂದ ಅರಿವಿನ ಸಾಹಿತ್ಯದೆಡೆಗೆ ಎಂಬ ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಸರ್, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತೀರಾ? ಈ ಒಂದು ವಿನೂತನ ಪ್ರಯತ್ನ ಏನು ಕೇಳಿದ್ರೆ, ಶಿಕ್ಷಕರಿಗಾಗಿ ಶಿಕ್ಷಕರಿಗೋಸ್ಕರ ನಾವು ಮಾಡಿದ್ದೇವೆ. ಇದರಲ್ಲಿ ಅನುಭವಿ ಶಿಕ್ಷಕರ ಅಥವಾ ಶಿಕ್ಷಕರ ಅನುಭವ ಮತ್ತು ಅವರ ಜ್ಞಾನ ಮತ್ತು ಅವರ ಬೋಧನಾನುಭವ ಇವೆಲ್ಲವನ್ನು ಸಮ್ಮಿಳಿಸಿಕೊಂಡು ಒಂದು ಲೇಖನಗಳನ್ನ ನಾವು ಆಹ್ವಾನಿಸಿದ್ದೀವಿ. ಅವರು ಆ ಲೇಖನಗಳನ್ನು ಕೊಡೋದ್ರ ಮುಖಾಂತರ ಮುಂದಿನ ಯುವ ಪೀಳಿಗೆಗೆ, ಯುವ ಶಿಕ್ಷಕರಿಗೆ ಒಂದು ಮಾರ್ಗದರ್ಶಿ ಆಗೋದಕ್ಕೆ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಓಕೆ ಸರ್, ಈ ಲೇಖನವನ್ನು ಯಾರೆಲ್ಲ, ಯಾವ ಜಿಲ್ಲೆದವರ ಎಲ್ಲ ಬರೀಬಹುದು? ಉತ್ತರ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಯಾವುದೇ ಹಂತದ ಶಿಕ್ಷಕರು ಈ ಲೇಖನವನ್ನು ಕಳಿಸ್ಬೋದು. ಪೂರ್ವ ಪ್ರಾಥಮಿಕದಿಂದ ಉನ್ನತ ಹಂತದವರೆಗೆ, ಇವನ್ ರಿಟೈರ್ಡ್ ಟೀಚರ್ಸ್ ಕೂಡ ಇದಕ್ಕೆ ಲೇಖನಗಳನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ. ಸರ್, ಇದರ ಪ್ರೊಸೆಸ್ ಹೇಗಿರುತ್ತೆ? ನಾವೊಂದು ವಿವರಗಳನ್ನು ಕೊಟ್ಟಿದ್ವಿ. ಆ ಮಾಹಿತಿಯ ಇದರಲ್ಲಿ ಪುಸ್ತಕದಲ್ಲಿ ಒಂದು QR ಕೋಡನ್ನು ಕೊಟ್ಟಿದ್ದೀವಿ. ಅದರಲ್ಲಿ ಅದನ್ನು ಸ್ಕ್ಯಾನ್ ಮಾಡುವ ಮುಖಾಂತರ ತಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ. ಜೊತೆಗೆ ತಾವು ಲೇಖನವನ್ನು ಕೈಯಲ್ಲಿ ಬರೆದು ನಮ್ಮ ಕಾಲೇಜಿನ ವಿಳಾಸಕ್ಕೆ ಕಳಿಸ್ಬೋದು. ಇಲ್ಲ ಅಂದರೆ ನುಡಿ ಅಥವಾ ಬರಹದಲ್ಲಿ ಮುದ್ರಣ ಮಾಡಿ ಮಿಂಚಂಚೆ ಮೂಲಕ, ಅಂದರೆ ಇಮೇಲ್ ಮುಖಾಂತರ ನೀಡಿರುವಂಥ ಇಮೇಲ್ ID ಅದನ್ನು ಸಲ್ಲಿಸಿ. ಅದರ ಜೊತೆಯಲ್ಲಿ ಒಂದು ಸ್ವವಿವರವನ್ನು, ಅಂದರೆ ಬೇಸಿಕ್ ಡೀಟೇಲ್ಸ್ಗಳನ್ನು, ತಮ್ಮ ಹೆಸರು, ಸೇವಾನು ಇತ್ಯಾದಿಗಳನ್ನು ಹಾಕಿ ನಮ್ಗೆ ಕಳಿಸಿದ್ರೆ ನಾವು ಮುಂದಿನ ಹಂತಕ್ಕೆ ಅದನ್ನು ಪ್ರೊಸೆಸ್ ಮಾಡ್ತೀವಿ. ನಾವು ಬಂದಂತಹ ಲೇಖನಗಳನ್ನು ನುರಿತ ಶಿಕ್ಷಕರ ಪ್ಲಸ್ ಸಾಹಿತಿಗಳಾಗಿರುವಂತಹ 3 ಜನರ ಒಂದು ತಂಡಕ್ಕೆ ಇದನ್ನು ವಿಮರ್ಶೆ ಮಾಡೋದಕ್ಕೆ ಕೊಡ್ತೀವಿ. ಅವರು ಅದರಲ್ಲಿ ಅತ್ಯುತ್ತಮವಾದ ಲೇಖನಗಳನ್ನು ಆಯ್ಕೆ ಮಾಡಿ ನಮಗೆ ಕೊಡ್ತಾರೆ. ಅದನ್ನು ನಾವು ಮುದ್ರಣ ಮಾಡ್ತೀವಿ. ಒಂದು ತಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೀನಿ, ಇಲ್ಲಿ ನಾವು ಅವರಿಗೆ ಕೊಡಬೇಕಾದ್ರೆ ಯಾವುದೇ ಹೆಸರುಗಳನ್ನು ಅದರಲ್ಲಿ ನಮೂದಿಸಿದ್ದಿಲ್ಲ. ತಮ್ಮ ಲೇಖನದ ಶೀರ್ಷಿಕೆ ಮಾತ್ರ ಒಳಗೊಂಡಿರ್ತದೆ. ಹಾಗಾಗಿ ಈ ಟ್ರಾನ್ಸ್ಪರೆನ್ಸಿಯನ್ನು, ಪಾರದರ್ಶಕತೆಯನ್ನು ನಾವು ಕಾಪಾಡಿಕೊಳ್ತೀವಿ. ದಯವಿಟ್ಟು ತಮ್ಮ ಲೇಖನಗಳನ್ನು ಸಲ್ಲಿಸುವ ಮುಖಾಂತರ ತಮ್ಮ ಜ್ಞಾನವನ್ನು ಮುಂದಿನ ಪೀಳಿಗೆಗೆ ಧಾರೆ ಎರೆಯಬೇಕಾಗಿ ನಾನು ಕೇಳ್ಕೊಳ್ತೀವಿ. ಸರ್, ಇದರ ಕೊನೆಯ ದಿನಾಂಕ ಯಾವುದಂತ ತಿಳಿಸ್ಬೋದು? ಸೆಪ್ಟೆಂಬರ್ 5 ನಾವು ಕೊನೆಯ ದಿನಾಂಕ ನಿಗದಿಪಡಿಸಿದ್ವಿ. ಆದಷ್ಟು ಬೇಗ ತಾವು ಲೇಖನ ಬರೆದು ನಮಗೆ ಸಹಕರಿಸಬೇಕಾಗಿ ಕೇಳ್ಕೊಳ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಇಷ್ಟೊತ್ತು ನಮಗೆ ಲೇಖನ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆ ಕೊಟ್ಟ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ವಿಶ್ವನಾಥ್ ಭಟ್ ಸರ್ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದ.